ನಾನಂತಲ್ಲ, ನಮ್ಮ ಎಂಟೈರ್ ಚಿತ್ರತಂಡ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ತೋರ್ ಆಗಿರ್ಬೋದು, ಅರುಣ ಮುಕ್ತ ಡೈರೆಕ್ಟರ್ ಆಗಿರ್ಬೋದು, ತುಂಬ ಒಳ್ಳೆ ಡೈರೆಕ್ಟರ್ ಇವರು. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀಲ್ ಬಿ ಅಸೆಟ್ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೂ ಹೆಚ್ಚಿನ ಚಿತ್ರಗಳು ಬರಲಿ ನಮ್ಮ ಅರುಣ ಮುಕ್ತ ಅವರು. ಎಸ್ಪೆಷಲಿ ಇನ್ನೊಂದು ಮೇಜರ್ ಇಂಪಾರ್ಟೆಂಟು, ಇಡೀ ಸಿನಿಮಾ ಸ್ಟೂಡೆಂಟ್ ಸಿನಿಮಾ ಅನ್ಕೊಂಡಿದ್ವಿ, ಇವಾಗ ಹೇಳ್ತಾ ಇದ್ದಾರೆ ಆಕ್ಚುಲಿ ಇದೊಂದು ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ಅಂತ. ಬಿಕಾಸ್ ಆಫ್ ನಾನು ಆಡಿಯನ್ಸ್ ನೋಡ್ತಾ ಇದ್ದೆ, ಎಲ್ಲ ಕಣ್ಣಲ್ಲೂ ಕಣ್ಣೀರಿತ್ತು. ಸೊ ನಮಗೆ ಗೊತ್ತಿಲ್ದಿರೋ ವಿಚಾರ, ಆ ವಿಷಯ ತುಂಬಾ ಕನೆಕ್ಟ್ ಆಗ್ತಿದೆ. ಸೊ ಈ ವಿಷಯ ಹೇಳೋದಕ್ಕೆ ತುಂಬಾ ಎಕ್ಸೈಟ್ ಆಗ್ತಿದೆ ಸರ್ ನನಗೆ. ಜೊತೆಗೆ ಪ್ರೆಸೆಂಟ್ ಕಂಡೀಷನ್ ಕೆಲವು ವಿಷಯಗಳು ನೀವು ಸಿನಿಮಾ ಮಾಡುವಾಗಲೇ ಪಿಚ್ ಆಗಿದೆ, ಅದು ದೊಡ್ಡ ಮಟ್ಟದ ಪ್ಲಸ್ ಆಯಿತು. ಅಂದ್ರೆ ಅಲ್ಲಿ ನೋಡ್ಬಿಟ್ಟು ಸ್ಪೆಸಿಫಿಕ್ ಎಕ್ಸಾಕ್ಟ್ ಪಾಯಿಂಟ್ ಈಗ ನಡೀತಿರೋದು ನೀವು ಆ ಟೈಮಲ್ಲಿ ಆಲ್ರೆಡಿ ಮಾಡಿದಿರಾ, ಇದು ದೊಡ್ಡ ಕಲ್ಪನೆ ಇದೆ. ಡೈರೆಕ್ಟರ್ ಹೇಳ್ಬೇಕು ಇದ್ರ ಬಗ್ಗೆ ಸರ್. ಈ ವಿಚಾರ ಏನಂದ್ರೆ ಇವಾಗ ಏನು ಲಾಸ್ಟ್ 2 months ಇಂದ ನೋಡ್ತಾ ಇದ್ದೀರಾ, ಈ ವಿಷಯನ ಲಾಸ್ಟ್ 15 ನಿಮಿಷದಲ್ಲಿ ಒಂದು ಕನ್ಕ್ಲೂಡ್ ಮಾಡ್ತೀನಿ. ಬಿಕಾಸ್ ಆಫ್ ಅಂದ್ರೆ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸಾಲ್ಯುವೇಷನ್ ಇರುತ್ತೆ. ಆ ಸಾಲ್ಯುವೇಷನ್ನ ನನ್ನ ಕ್ಯಾರೆಕ್ಟರ್ ಮುಖಾಂತರ ಹೇಳ್ತಾ ಹೋಗ್ತೀನಿ. ಬಟ್ ಇದು ವೈಯಕ್ತಿಕವಾಗಿ ರಿಯಲೈಸೇಷನ್ ಆಗಬೇಕು ಹೊರತು ಯಾರೇನು ಮಾಡೋಕ್ಕಾಗಲ್ಲ. ಬಟ್ ಈ ರಿಯಲೈಸೇಷನ್ ಹಿಂದೆ ನೋವುಗಳು ಆಗೋಗ್ಬಿಡುತ್ತೆ, ಅದರಿಂದ ಕಮ್ಬ್ಯಾಕ್ ಆಗಬೇಕು ಅಂತ ಈ ಚಿತ್ರದ ಕ್ಲೈಮ್ಯಾಕ್ಸ್ ಲಾಸ್ಟ್ ಚಂದನ್ ಸರ್ ಮುಖಾಂತರ 100% ಜನಕ್ಕೆ ತಲುಪಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಇದ್ರ ಮಧ್ಯೆ ಒಂದು ಕಣ್ಣೀರು ಇದ್ದೇ ಇರುತ್ತೆ. ಆ ಪೈನ್ ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಜೊತೆಗೆ ನೀವಂದ್ರೆ ನಾನು ಸುಮಾರು ಸಿನಿಮಾ ಕಮಿಟ್ ಆಗಿದ್ದೀನಿ, ಬಟ್ ವೆನ್ ಇಟ್ ಕಮ್ಸ್ ಟು ವಿದ್ಯಾರ್ಥಿಯೇ ದೊಡ್ಡ ಮೇಜರ್ ಪ್ಲೇ ಆಗುತ್ತೆ ಅಂದ್ರೆ ಇಲ್ಲಿನ ರೆಸ್ಪಾನ್ಸ್ ನೋಡಿದಾಗ ಹೇಗೆ ಫೀಲ್ ಆಯ್ತು ನಿಮಗೆ? ಖಂಡಿತ ತುಂಬ ಖುಷಿ ಆಗ್ತಾ ಇದೆ. ನಾನು ಸ್ಟೂಡೆಂಟ್ಸ್ಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ಎಸ್ಪೆಷಲಿ ಇನ್ನೂ ಹತ್ತಿರ ಆಗ್ತೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಇದರಲ್ಲಿ ಬಂದಿರೋವಂಥ ಒಂದು ಮೆಸೇಜು ಪ್ರತಿಯೊಬ್ಬ ಪೇರೆಂಟ್ಸು ಸ್ಟೂಡೆಂಟ್ಸು ಒಟ್ಟಿಗೆ ಕೂತು ನೋಡಿ ತಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ರೂ ಅವರ ಮುಂದಿನ ಫ್ಯೂಚರ್, ಸ್ಟೂಡೆಂಟ್ಸ್ಗಳ ಫ್ಯೂಚರ್ ಮತ್ತು ಪೇರೆಂಟ್ಸ್ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಶಾಂತ್ ಸರ್ ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡೋದು ಬೇರೆ, ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸೋಷಿಯಲ್ ಎಲಿಮೆಂಟ್ಸ್ ಅನ್ನ ಇಟ್ಟು ಮಾಡೋದು ಬೇರೆ, ಎರಡಕ್ಕೂ ಪ್ಲಸ್ ಆಗಿದೆ ನೋಡಿ. ನೋಡಿ ಈಗಿನ ಏನಾಗ್ತಾ ಇದೆ ಈಗ, ಹಾಸನದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕತೆ ಆಗಿರ್ಬೋದು, ಚಿತ್ರನಟರ ಒಬ್ಬರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಟಾಕ್ಸಿಕ್ ಪೇರೆಂಟಿಂಗ್ ಅಂತ ಒಂದೇನು ಕೊಟ್ಟಿದ್ದಾರೆ, ಟಾಕ್ಸಿಕ್ ಪೇರೆಂಟಿಂಗ್ ಆಗಿರ್ಬೋದು, ಡಿಜಿಟಲ್ ಅಡಿಕ್ಷನ್ ಆಗಿರ್ಬೋದು, ಯುವ ಜನತೆಯ ಲೈಫ್ ಹಾಳಾಗ್ತಾ ಇದೆ ಅನ್ನೋದನ್ನ ಅರುಣ ಮುಕ್ತ ಅವರು ಮತ್ತು ಚಂದನ್ ಅವರು ತೋರಿಸಿದ್ದಾರೆ. ಅಲ್ಲಿ ನಾವು ಬರೀ ಪೋಷಕ ನಟರಾಗಿದ್ದೇವೆ, ಬಟ್ ಎಂಟೈರ್ ಸ್ಟೋರಿ ಇವರಿಬ್ಬರ ಶೋಲ್ಡರ್ ಮೇಲೆ ನಡ್ಕೊಂಡು ಹೋದಾಗ ತುಂಬ ಖುಷಿ ಆಗುತ್ತೆ. ಜನರ ರೆಸ್ಪಾನ್ಸ್ ನೋಡ್ಬೋದು. ವಿದ್ಯಾರ್ಥಿನಿ ಒಂದು ಕರ್ನಾಟಕದ ಇತಿಹಾಸದಲ್ಲೇ, ಚಿತ್ರದ ಇತಿಹಾಸದಲ್ಲೇ ಒಂದು ಡಿಫ್ರೆಂಟ್ ಮೂವಿ ಅಂತ ಇವತ್ತು ನಾವು ಅರುಣ ಮುಕ್ತ ಅವರಿಗೆ ಅಭಿನಂದನೆ ತಲುಪಿಸಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಇದು ನ್ಯೂ ಜಾನರ್ ಸಿನಿಮಾ ಆಗಿರೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಆಗಿರೋದ್ರಿಂದ ಸಣ್ಣ ಸ್ಪೀಡ್ ಮಾಡ್ತಾ ಹೋಗ್ತೀನಿ. ಹಂಗಾಗಿ ಇದನ್ನ ನಿಮ್ಮ ಮೇಲೆ ಭಾರ ಬಿಡ್ತಾ ಇದ್ದೀನಿ. ಯಾಕೆ ಥಿಯೇಟ್ರಿಗೆ ಕರ್ಸೋ ಕೆಪಾಸಿಟಿ ಇರೋದು ನಿಮಗೆ. ಹಂಗಾಗಿ ಕೇಳ್ಕೊಂಡು ಈ ಸಿನಿಮಾ ಬಗ್ಗೆ ನೀವು ದಯವಿಟ್ಟು ತಿಳಿಸಿ. ಇದು ಇಂಟೆನ್ಷನ್ ಏನಿದೆ ಅಂತ ಹೇಳಿದ್ರೆ ನಾವು ದುಡ್ಡು ಮಾಡಬೇಕಾಗಿರೋದು ಅಥವಾ ಇನ್ನೇನೋ ಸ್ಟಾರ್ ಆಗಬೇಕಾಗಿರೋ ಇಮೇಜ್ ಇಲ್ಲ. ಒಂದು ಸೊಸೈಟಿಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ನಮ್ಮ ಕೈಲಿ ಎಂಟರ್ಟೈನ್ಮೆಂಟ್ ಮುಖಾಂತರ ತಲುಪ್ಸೋಕ್ಕೆ ನಾವು 3 ಜನ ಇಡೀ ಟೀಮ್ ಶ್ರಮ ಹಾಕಿದ್ದೀವಿ. ದಯವಿಟ್ಟು ಇದನ್ನ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. 3 ಜನರ ಪರವಾಗಿ ಒಂದು ಫೈನಲ್ ನೋಟು. ಪೊಲೀಸ್ ಡಿಪಾರ್ಟ್ಮೆಂಟ್, ಪಾಲಿಟಿಕ್ಸ್, ಪ್ರೆಸೆಂಟ್ ಇರುವಂತಹ ಬಿಸ್ನೆಸ್ ಆಸ್ಪೆಕ್ಟ್ಸ್ಗಳ ಮಧ್ಯೆ ಒಂದು ಸೋಷಿಯಲ್ ಮೆಸೇಜ್ ಹೇಳಬೇಕು ಅಂತಾರೆ, 2 ಗಂಟೆಗೆ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಇದಕ್ಕೇನು ರಿಯಾಕ್ಟ್ ಮಾಡ್ತಾರೆ? ನೋಡಿ, ಸೋಷಿಯಲ್ ಮೆಸೇಜು ಯಾವತ್ತೂ ಹೇಳೋದು ತುಂಬ ಕಷ್ಟ. ಬೋಧನೆ ಮಾಡೋದು ಇದೆಯಲ್ಲ ತುಂಬ ಕಷ್ಟ. ಬೋಧನೆ ಮಾಡಿ ಬೇರೆದು ಮಾಡೋದು, ಬೋಧನೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೊಡೋದಿದೆಯಲ್ಲ ಅದು ಒಂದು ಸಾಹಸ. ಆ ಬೋಧನೆ ಮಾಡಿರೋದೇ ಅರುಣ ಮುಕ್ತ ಅವರು. ಆ ಬೋಧನೆನ ಜನರಿಗೆ, ಯುವ ಜನತೆಗೆ ಹೇಳಿರೋದೇ ಚಂದನ್ ಶೆಟ್ಟಿ ಅವರು. ಅದು ಇವತ್ತು ಸಮಾಜಕ್ಕೆ ಬೇಕಾಗಿರೋದು. ಬರೇ ಬೋಧನೆ ಮಾಡಿದ್ರೆ ಆಗೋದಿಲ್ಲ. ಬೋಧನೆನ ಎಂಟರ್ಟೈನ್ಮೆಂಟ್ ಆಗಿ ಯುವ ಜನತೆ ಹೆಸರಲ್ಲಿ ಅವರ ಭಾಷೆಯಲ್ಲಿ ಹೇಳೋದಿದೆಯಲ್ಲ ಅದೇ ವಿದ್ಯಾರ್ಥಿನಿ.